ಸಿಎಂ ಸಿದ್ದರಾಮಯ್ಯರ ಕುರ್ಚಿ ಸೇಫ್. ಸಿಎಂಗೆ ಬಂದಿದ್ಯಾ ಹೈಕಮಾಂಡ್ನಿಂದ ಸಂದೇಶ? ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ಹೇಳಿದ್ಯಾ ಹೈಕಮಾಂಡ್? ಇದೇ ಕಾರಣಕ್ಕೆ ಸ್ಫೋಟಕ ಹೇಳಿಕೆ ಹೇಳಿದ್ರ ಯತೀಂದ್ರ? ರಾಜ್ಯದಲ್ಲಿ 5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿ. ಸಿಎಂ ಸಿದ್ದರಾಮಯ್ಯರ ಕುರ್ಚಿ ಸುಭದ್ರ. ಸಿಎಂಗೆ ಏನಾದರೂ ಹೈಕಮಾಂಡ್ ನಾಯಕರಿಂದ ಅಸಲಿ ಸಂದೇಶವೇನಾದರೂ ಬಂತ? ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ಹೇಳಿದ್ಯಾ ಹೈಕಮಾಂಡ್? ಇದೇ ಕಾರಣಕ್ಕೆ ಸ್ಫೋಟಕ ಹೇಳಿಕೆ ಹೇಳಿದ್ರ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದಲ್ಲಿ 5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿ ಅನ್ನೋ ಸ್ಪಷ್ಟ ಹೇಳಿಕೆ ಕೊಡುವುದರ ಹಿಂದಿದೆಯಾ ಹೈಕಮಾಂಡ್ನ ಪ್ರೇರಣೆ? ನಾಯಕತ್ವ ಬದಲಾವಣೆ ಇಲ್ಲವೆಂದ ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಹೈಕಮಾಂಡ್ ಘೋಷಣೆಗೆ ಕಾಯುತ್ತಿದ್ದಾರಾ ಸಿದ್ದರಾಮಯ್ಯ? ಅಧಿವೇಶನ ಸ್ಥಳದಲ್ಲೇ ಮತ್ತೆ ಜೋರಾಯಿತು ಕುರ್ಚಿ ಕದನದ ಕೂಗು. ಸಿದ್ದರಾಮಯ್ಯ ಬಣದ ಬಲ ಹೆಚ್ಚಿಸಲು ಯತೀಂದ್ರ ಅಖಾಡಕ್ಕೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಹಾಗಾದ್ರೆ ಸೇಫಾ? ಸಿದ್ದರಾಮಯ್ಯನವರು ತನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಎನ್ನುವಂತಹ ಸುದ್ದಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಸಿದ್ದರಾಮಯ್ಯರ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗ್ತಾರೆ. ಅದಾದ ನಂತರ ಉಪಮುಖ್ಯಮಂತ್ರಿಗೆ ಲಾಬಿ ನಡೆಯುತ್ತೆ. ಈಗ ರಾಜ್ಯದಲ್ಲಿರ್ತಕ್ಕಂತಹ ಆಕಾಂಕ್ಷಿಗಳ ಪೈಕಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಎನ್ನುವ ಅಂದಾಜಿನ ಆಧಾರದಲ್ಲಿ ರಾಜ್ಯದಲ್ಲಿ ಚರ್ಚೆಯಾಗಿತ್ತು. ಅದಾದ ನಂತರ ಬ್ರೇಕ್ಫಾಸ್ಟ್ ಸಭೆಗಳಾಯಿತು. ಮುಖ್ಯಮಂತ್ರಿಯ ಮನೆಗೆ ಡಿಕೆ ಬಂದ್ರು, ಡಿಕೆ ಮನೆಗೆ ಮುಖ್ಯಮಂತ್ರಿ ಬಂದ್ರು. ಇಬ್ಬರು ಸಂಭ್ರಮದ ಉಪಹಾರವನ್ನ ಮಾಡಿ ಸಮಾಜದ ಮುಂದೆ ಬಹಿರಂಗ ಹೇಳಿಕೆಯನ್ನು ಕೊಟ್ಟರು. ನಮ್ಮಿಬ್ಬರ ನಡುವೆ ಯಾವ ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಸ್ಥಾನಕ್ಕಾಗಿ ಜಟಾಪಟಿ ಮಾಡುವವರಲ್ಲ. ಈಗ ಇರುವ ಅನ್ಯೋನ್ಯತೆ ಮುಂದೆಯೂ ಮುಂದುವರಿಯುತ್ತೆ. 2028ಕ್ಕೆ ಹೆಂಗೆ ಚುನಾವಣೆ ಮಾಡಬೇಕು ಮತ್ತು ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರಬೇಕಾದ ಪ್ರಯತ್ನದಲ್ಲಿ ನಾವಿಬ್ಬರು ಅನ್ಯೋನ್ಯತೆಯಿಂದ ಮುಂದೆ ಸಾಕ್ತೀವಿ ಅನ್ನೋ ಹೇಳಿಕೆಯ ಮುಖಾಂತರವಾಗಿ ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಅಲ್ಲಿಗೆ ಸಿಎಂ ಜಟಾಪಟಿ ಅಥವಾ ಸ್ಥಾನದ ಬದಲಾವಣೆಯ ಪರ್ವದ ಚರ್ಚೆ ಮುಗಿಯುತ್ತಾ? ಇಲ್ಲ, ಮುಗಿದಿಲ್ಲ. ಅದಾದ ನಂತರ ಬೆಳಗಾವಿಯಲ್ಲಿ ಚಳಿಗಾಲದಲ್ಲಿ ಬಿಸಿಯೇರಿಸೋ ಸೆಷನ್ ನಡೆಯುತ್ತಿರುವಾಗ ನಿನ್ನೆ ಪ್ರಾರಂಭದ ದಿವಸವೇ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಸಿಡಿಮದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಸ್ಫೋಟಿಸಿದ್ದಾರೆ. ಏನದು ಸ್ಫೋಟ? ಮುಖ್ಯಮಂತ್ರಿ ಸ್ಥಾನ ಯಾವುದೇ ತರಹದ ಬದಲಾವಣೆಗಳಾಗೋದಿಲ್ಲ. ನನ್ನ ಪಿತೃ, ನನ್ನ ತಂದೆ ಮುಂದಿನ 2.5 ವರ್ಷವೂ ಕೂಡ ಅವರೇ ಆಡಳಿತವನ್ನು ನಡೆಸ್ತಾರೆ. ರಾಜ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲೇ ನಡೆಯುತ್ತೆ, ಅವರೇ ಮುಖ್ಯಮಂತ್ರಿ, ಅಲ್ಲಿ ಬದಲಾವಣೆಯ ವಿಚಾರಗಳೇ ಇರೋದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದ ಹಾಗೂ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟೇ ಬಿಟ್ರು. ಯಾರು? MLC ಯತೀಂದ್ರ ಸಿದ್ದರಾಮಯ್ಯ. ಕಾಂಗ್ರೆಸ್ಸಿನ ಯಾವುದಾದರೂ ಶಾಸಕರು ಈ ಹೇಳಿಕೆಯನ್ನು ಕೊಡ್ತಿದ್ದರೆ ಬಹುಶಃ ಇಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಕಾರಣ ಆಗ್ತಿರಲಿಲ್ಲ. ಯಾವುದಾದರೂ ಸಚಿವರು ಊಹಾಪೋಹಕ್ಕೆ ಈ ತರಹದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸಿ ಸುಮ್ಮನಾಗಬಹುದಿತ್ತು. ಆದರೆ ಕೊಟ್ಟಿರುವುದು ಸಿಎಂ ಸಿದ್ದರಾಮಯ್ಯರ ಸುಪುತ್ರ. ತಂದೆಯ ಜೊತೆ ದಿನದ 16 ಗಂಟೆಗಳ ಕಾಲ ಇರುವ ಮಗ ಈ ತರಹದ್ದೊಂದು ಹೇಳಿಕೆ ಕೊಡುವಾಗ ತಂದೆಗೆ ಬಂದಿರುವಂತಹ ಸುಳಿವು ಮಗನಿಗೆ ತಿಳಿಯದೇ ಇರೋದು ಅನ್ನೋ ಆಧಾರದ ಮೇಲೆ ಮಗ ಯತೀಂದ್ರ ಸಿದ್ದರಾಮಯ್ಯ ಕೊಡುತ್ತಿರುವ ಹೇಳಿಕೆಯಲ್ಲಿ ನಿಜಾಂಶಗಳು ಇರಬಹುದು ಅಂತ ಜನ ಅಂದಾಜು ಮಾಡ್ತಿದ್ದಾರೆ. ಕಾರಣ ತಂದೆಯ ಭಾಗಶಃ ಹವ್ಯಾಸಗಳು ಮಗನಿಗೆ ಗೊತ್ತಿರ್ತವೆ. ತಂದೆಯ ಸ್ಥಾನದ ಅಭದ್ರತೆ ಮತ್ತು ಸುಭದ್ರತೆ ಇವೆರಡು ವಿಚಾರದಲ್ಲಿಯೂ ಕೂಡ ಮಗನಿಗೊಂದು ಕ್ಲಾರಿಟಿ ಇರುತ್ತೆ. ತಂದೆ ಅಲ್ವಾ, ತಂದೆಯ ಸುತ್ತಮುತ್ತ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಮಗನಿಗೆ ಸಾಮಾನ್ಯ ಪ್ರಾಥಮಿಕ ಜ್ಞಾನಗಳು ಖಂಡಿತ ಇರುತ್ತೆ. ಹೈಕಮಾಂಡ್ ಸೂಚನೆಯ ಭಾಗಶಃ ವಿಚಾರಗಳು ಮಗ ಯತೀಂದ್ರಗೆ ಗೊತ್ತಾಗದೇ ಇದ್ದರೂ ಅಲ್ಪ ಸ್ವಲ್ಪನಾದರೂ ಗೊತ್ತಾಗೋದಿಲ್ವಾ? ಹೈಕಮಾಂಡ್ ವರಿಷ್ಠರ ಪೈಕಿ ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಈ ಪೈಕಿ ಯಾರಾದರೊಬ್ಬರಾದರೂ ಸಿದ್ದರಾಮಯ್ಯರಿಗೆ ನಿಮ್ಮ ಸೀಟಿನ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಸದ್ಯಕ್ಕೆ ಬದಲಾವಣೆಯ ಪರ್ವ ಆಗೋದಿಲ್ಲ,
ನೀವು ನಿರಾಳರಾಗಿರಿ ಅಂತ ಯಾರಾದರೊಬ್ಬರಾದರೂ CM ಸಿದ್ದರಾಮಯ್ಯರಿಗೆ ಸುಳಿವನ್ನು ಕೊಟ್ಟಿದ್ದರೆ ಆ ಸುಳಿವು ಯತೀಂದ್ರ ಸಿದ್ದರಾಮಯ್ಯರಿಗೆ ಗೊತ್ತಾಗೋದಕ್ಕೆ ವಿಳಂಬದ ಅವಶ್ಯಕತೆ ಇಲ್ಲ, ತ್ವರಿತವಾಗಿ ಗೊತ್ತಾಗುತ್ತೆ. ಕಾರಣ ಸಿದ್ದರಾಮಯ್ಯರ ರಾಜಕಾರಣದ ಏರಿಳಿತಗಳನ್ನು ಯತೀಂದ್ರ ಸಿದ್ದರಾಮಯ್ಯ ಹತ್ತಿರದಿಂದನೇ ಬಲ್ಲವರು. ಮಗನ ಜೊತೆ ಅನೇಕ ರಾಜಕೀಯ ನಿರ್ಧಾರಗಳನ್ನು ಚರ್ಚಿಸುವಂತಹ ಸಿದ್ದರಾಮಯ್ಯನವರು ಈ ಸುಳಿವಿನ ಬಗ್ಗೆ ಚರ್ಚೆ ಮಾಡಲಾರ್ರ ಅನ್ನೋ ಪ್ರಶ್ನೆಗಳು ಕಾಡ್ತವೆ. ಹಾಗಾಗಿ ವರಿಷ್ಠರು ಕೊಟ್ಟಿರ್ತಕ್ಕಂತಹ ಗ್ರೀನ್ ಸಿಗ್ನಲ್ ಯತೀಂದ್ರರಿಗೆ ಗೊತ್ತಾಗಿ ಅದನ್ನ ತಡೆದಿಟ್ಟುಕೊಳ್ಳಲಾಗದೆ ಬಹಿರಂಗವಾಗಿ ಹೇಳಿಕೆ ಕೊಟ್ರ ಅನ್ನೋ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಅಲ್ಲೆಗಳೆಯೋದಕ್ಕಾಗೋದಿಲ್ಲ. ಸಸ್ಪೆಕ್ಟೆಡ್ ಪೊಲಿಟಿಕಲ್ ವಿಚಾರಗಳನ್ನ, ಅಂದಾಜಿಸಲಾಗಿರುವ ಕೆಲ ಪೊಲಿಟಿಕಲ್ ವಿಚಾರಗಳನ್ನ ಚರ್ಚೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಈಗ ಮತ್ತಷ್ಟು ಸಂಚಲನವನ್ನು ಮೂಡಿಸಿದೆ. ಹಾಗಾದರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ಹೇಳಿದೆಯಾ ಹೈಕಮಾಂಡ್? ಇದೇ ಕಾರಣಕ್ಕೆ ಸ್ಫೋಟಕ ಹೇಳಿಕೆ ಹೇಳಿದ್ರ ಯತೀಂದ್ರ? ರಾಜ್ಯದಲ್ಲಿ 5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿ, ನಾಯಕತ್ವ ಬದಲಾವಣೆ ಇಲ್ಲವೆಂದು ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಹೈಕಮಾಂಡ್ ಘೋಷಣೆಗೆ ಕಾಯುತ್ತಿದ್ದಾರಾ ಸಿದ್ದರಾಮಯ್ಯ? ಅಧಿವೇಶನ ಸ್ಥಳದಲ್ಲೇ ಮತ್ತೆ ಜೋರಾಯಿತು ಕುರ್ಚಿ ಕದನ ಕೂಗು. ಸಿದ್ದರಾಮಯ್ಯ ಬಣದ ಬಲ ಹೆಚ್ಚಿಸಲು ಯತೀಂದ್ರ ಅಖಾಡಕ್ಕಿಳಿದ್ರ? ಈ ಅರ್ಥಗಳಲ್ಲಿ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಸಿದ್ದರಾಮಯ್ಯರ ಸ್ಥಾನ ಸೇಫಾ? ಅವರ ಸ್ಥಾನ ಅಭದ್ರತೆಯಲ್ಲಿದೆಯಾ ಅಥವಾ ಸುಭದ್ರವಾಗಿದೆಯಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.